ಕಾರ್ಯಕ್ರಮಕ್ಕೆ 75 ವರ್ಷ. ಆ 75 ವರ್ಷವನ್ನು ಯಜಮಾನರ ಅಮೃತ ಮಹೋತ್ಸವ ಅನ್ನೋ ಹೆಸರಿನ ಅಡಿಯಲ್ಲಿ ಭಾಳ ದೊಡ್ಡ ಉತ್ಸವವನ್ನು ಮಾಡ್ತಾಯಿದ್ದೇವೆ. ಇಡೀ ರಾಜ್ಯದಾದ್ಯಂತ ಅವತ್ತು ಸುಮಾರು 567 ಹೋಬಳಿಗಳು ಏನಿದ್ದಾವೆ, ಆ ಎಲ್ಲ ಹೋಬಳಿಗಳಲ್ಲೂ ಕೂಡ ಯಜಮಾನರ ಕಾರ್ಯಕ್ರಮ ಆಗೋ ರೀತಿಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ. ಯಜಮಾನರ ಒಂದು ಅಮೃತ ಮಹೋತ್ಸವದ ರಥವನ್ನು ಇಡೀ ರಾಜ್ಯ ಪ್ರವಾಸಕ್ಕೆ ಜುಲೈ 15ರಿಂದ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅದಾದ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅನ್ನೋಂತಹ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಮಾತನಾಡಿದ್ದೇವೆ. ಅವರ ನೇತೃತ್ವದಲ್ಲಿ ನಾವು ಯಜಮಾನರ ಪುಣ್ಯ ಭೂಮಿ ಏನಿದೆ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಈ 3 ತಿಂಗಳ ಒಳಗಡೆ ಕಾಣಿಸಬೇಕು ಅನ್ನೋಂಥ ಒಂದು ಪ್ರಯತ್ನ ಮಾಡ್ತಿದ್ವಿ. ಅದು ಇರ್ಬೋದು, ಇಲ್ಲದೇ ಇರಬಹುದು. ಈಗಾಗಲೇ ಅದನ್ನು ಮಾಡಿದ್ವಿ. ಅದರ ಜೊತೆಗೆ ಸೆಪ್ಟೆಂಬರ್ 20, 21 ಅಂದರೆ 18 ವರ್ಕಿಂಗ್ ಡೇ ಆಗಿರೋದ್ರಿಂದ ನಾವು ಆಚರಣೆ ಮಾಡಿಕೊಂಡು 20, 21 ಅರಮನೆ ಮೈದಾನದಲ್ಲಿ ಸುಮಾರು ಒಂದು 2 ಲಕ್ಷ ಜನರ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಯಾರಿಗೂ ಸೇರದಷ್ಟು ಒಂದು ಅಭಿಮಾನಿಗಳ ಮಧ್ಯದಲ್ಲಿ ಅವರ ಅಮೃತ ಮಹೋತ್ಸವವನ್ನು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ ಹಾಗೂ ನಿರ್ದೇಶಕರ ಸಂಘ ಮತ್ತು ಸಮಸ್ತ ತಾಂತ್ರಿಕ ವರ್ಗವನ್ನು, ಚಿತ್ರರಂಗದ ಉದ್ಯಮವನ್ನು ಮತ್ತು ಕರ್ನಾಟಕ ಚಳುವಳಿಯನ್ನು ಅಂದರೆ ಹೋರಾಟದ ವಲಯವನ್ನು ಮತ್ತು ಸಾಹಿತ್ಯ ಕ್ಷೇತ್ರವನ್ನು ಒಳಗೊಂಡಂತೆ ಒಂದು ಸಮಗ್ರವಾದಂತಹ ಅಮೃತ ಮಹೋತ್ಸವವನ್ನು ನಾವು ಭಾಳ ಅರ್ಥಪೂರ್ಣವಾಗಿ ಆಚರಿಸಲಿದ್ದೇವೆ. ಇದಕ್ಕೆ ಭಾರತೀಯ ಚಲನಚಿತ್ರದ ದೈತರೇನಿದ್ದಾರೆ, ದಿಗ್ಗಜರೇನಿದ್ದಾರೆ ಅವರೆಲ್ಲರೂ ಕೂಡ ಅವತ್ತು ಭಾಗವಹಿಸ್ತಾಯಿದ್ದಾರೆ. ಯಜಮಾನರ ಆಪ್ತರು ಜೊತೆಗೆ ಅವರ ಕುಟುಂಬದವರ ಜೊತೆಗೆ ಕೂಡ ಮಾತನಾಡುವಂತಹ ಜವಾಬ್ದಾರಿಯನ್ನು ಎಸ್ ನಾರಾಯಣ್ ಸರ್ ಮತ್ತು ರಾಜೇಂದ್ರ ಸಿಂಗ್ ಬಾಬು ಸರ್ ಕೂಡ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅದರ ನೇತೃತ್ವವನ್ನು ಎಸ್ ನಾರಾಯಣ್ ಸರ್ ಅವರು ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ಅಮೃತ ಮಹೋತ್ಸವ ಅವರ ನೇತೃತ್ವದಲ್ಲಿ ನಡೀತಿದೆ. ಅದರ ಜೊತೆಗೆ ಭಾರತೀಯ ಚಲನಚಿತ್ರ ರಂಗವನ್ನು ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿಸುವಂತಹ ಕೆಲಸ ಮತ್ತು ಬೆನ್ನೆಲುಬಾಗಿ ನಮ್ಮ ಜೊತೆಗೆ ನಿಲ್ಲಂತಹ ಮಾರ್ಗದರ್ಶಕರಾಗಿ ಮತ್ತು ಇನ್ನೊಬ್ಬ ಫಿಲ್ಲರ್ ಆಗಿ ಕೆಲಸ ಮಾಡ್ತಾರಂಥವ್ರು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರು. ನಾವು ಈ 3 ಜನ ಸೇರಿಕೊಂಡು ಸಮಸ್ತ ಲಕ್ಷಾಂತರ ಅಭಿಮಾನಿಗಳನ್ನು ಒಳಗೊಂಡು ಈ ಅಮೃತ ಮಹೋತ್ಸವವನ್ನು ರೂಪಿಸ್ತಾ ಇದ್ದೀವಿ. ಇದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಬರಬೇಕಿತ್ತು, ಅವರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ಹೆಸರನ್ನು ನೀವು ಘಂಟಾಘೋಷವಾಗಿ ಹೇಳಿ ಸಮಸ್ತ ಕಲಾವಿದರು ಈ ಉತ್ಸವದಲ್ಲಿದ್ದಾರೆ, ಇದು ಆಗಲೇಬೇಕಾದಂಥ ಉತ್ಸವ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಈ ಒಂದು ಉತ್ಸವಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಇಡೀ ಬೆಂಗಳೂರನ್ನು ಒಂದು ವಿಷ್ಣುಮಯ ಮಾಡುವಂತಹ ಸೆಪ್ಟೆಂಬರ್ 18, 19, 20ಕ್ಕೆ ಮಾಡಲಿಕ್ಕೆ ಅವರು ನಮ್ಮ ಜೊತೆಯಾಗಿದ್ದಾರೆ. ಜೊತೆಗೆ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ಈ ಒಂದು ಉತ್ಸವದ ಭಾಗವಾಗ್ತಿದ್ದಾರೆ. ಇದನ್ನು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸೋದು ನಮ್ಮ ಉದ್ದೇಶವಾಗಿತ್ತು. ಈಗ ನಮ್ಮ ಜೊತೆಯಲ್ಲಿರುವಂತಹ ದಿಗ್ಗಜ ನಿರ್ದೇಶಕರು, ಕನ್ನಡದ ಅಸ್ಮಿತೆ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಈ ಅಮೃತ ಮಹೋತ್ಸವದ ಬಗ್ಗೆ ಮಾತನಾಡ್ತಾರೆ.